ಎಸ್ ಸಿ ಮಹದೇವಪ್ಪರನ್ನ ಈಗ ಮುಂದೆ ನಡೀತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕೈ ಬಿಡುವ ಸಾಧ್ಯತೆ ಇದೆ ಅನ್ನೋ ಒಂದು ಅನುಮಾನದ ಮೇರೆಗೆ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಅವರಿಗೆ ನನ್ನ ಸಹೋದರ ಹೇಳಿದಂಗೆ DCM ಸ್ಥಾನ ಕೊಡಬೇಕು, ಮತ್ತು ಒಂದು ಅತ್ಯುತ್ತಮವಾದ ಸಚಿವ ಸ್ಥಾನ ಅಂತಂದರೆ ಈಗಾಗಲೇ ಯಾವುದು ಸಮಾಜ ಕಲ್ಯಾಣ ಕೇಳಿದ್ರಲ್ಲ ಅದೇ ಸ್ಥಾನವನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ. ಯಾಕೆ ಅನುಮಾನ ಬಂತು? ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಕೈ ಬಿಡಬೇಕು ಅಂತ ನೋಡಿ, ರಾಜಕಾರಣ ಅಂತಂದರೆ ಅದನ್ನ ವಿಶ್ಲೇಷಣೆ ಮಾಡೋದೇ ಭಾಳ ಕಷ್ಟ. ಯಾವ ಸಂದರ್ಭದಲ್ಲಿ ಯಾರು ಹೆಂಗೆ ತಿರುಗಿಸ್ತಾರೆ ಅಂತ ಹೇಳಕ್ಕೆ ಬರೋದು. ಈಗ ಒಂದೇ ರಾಜಕೀಯ ಪಕ್ಷದಲ್ಲೂ ಹಲವಾರು ಬಣಗಳಿರ್ತವೆ. ಹಾಗಾಗಿ ಯಾವ ವ್ಯಕ್ತಿ ತನ್ನ ಬಣದಲ್ಲಿರ್ತಾರೋ ಅಂಥವ್ರಿಗೆ ಆದ್ಯತೆ ಕೊಡೋದಕ್ಕೆ ಪ್ರತಿಯೊಬ್ಬ ನಾಯಕನೂ ಇಷ್ಟಪಡ್ತಾರೆ. ಹಾಗಾಗಿ ನಮಗಿದು ಅನುಮಾನ. ಈ ಅನುಮಾನದ ಮೇರೆಗೆ ನಾವು ಹೋರಾಟಕ್ಕೆ ಬಂದಿರ್ತಕ್ಕಂಥ. ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕೀಯ ಇದೆ ಅಂತ ಹೇಳ್ತೀರಾ? ಅದು ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ನೀವು ಯಾವುದೇ ರಾಜಕೀಯ ಪಕ್ಷ ತಗೊಳ್ಳಿ, BJP ದಳ ಯಾವುದೇ ತಗೊಳ್ಳಿ, ಒಬ್ಬ ಲೋಕಲ್ ಅಥವಾ ಪ್ರಾಂತೀಯ ಪಕ್ಷಗಳನ್ನು ತಗೊಳ್ಳಿ, ಎಲ್ಲದರಲ್ಲೂ ಇದ್ದಿರ್ತದೆ. ಯಾಕಂತಂದರೆ ಒಂದು ಪಕ್ಷಕ್ಕೆ ಧೀಮಂತನಾದಂಥ ಒಬ್ಬನೇ ಲೀಡರ್ ಇರೋಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಇತಿಹಾಸದಲ್ಲಿ ಎಲ್ಲಿದ್ದೀರಿ ನೋಡಬೇಕಾದ್ರೆ. ಈಗ ಸಿದ್ದರಾಮಯ್ಯನವರು ಮಹದೇವಪ್ಪನ ಸಚಿವ ಸಂಪುಟ ತಗೊಳ್ಳಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಅವ್ರು ಖಂಡಿತ ಹೋಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದೆ ನಮಗೆ. ನಾವು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡೋದು ಅಷ್ಟೇ ಅಲ್ಲ, ನಾವು ಸಿದ್ದರಾಮಯ್ಯ ಸಾಹೇಬರಿಗೂ ಒತ್ತಾಯ ಮಾಡ್ತಾ ಇದ್ದೀವಿ ಈ ಚಳುವಳಿ ಮುಖಾಂತರ. ಯಾಕಪ್ಪ ಅಂದರೆ ಮಹದೇವಪ್ಪ ಸಾಹೇಬರು ಈ ಹಿಂದೆಯಿಂದನೂ ಆರಂಭದಿಂದ ನಮಗೆ ಗೊತ್ತಾದಾಗಿಂದನೂ ಸಿದ್ದರಾಮಯ್ಯ ಸಾಹೇಬ್ರ ಹಿಂದ್ಗಡೆನೇ ಬಂದಿರೋದು, ಅವ್ರ ಫಾಲೋವರ್ಸ್ ಆಗೇ ಬಂದಿರೋದು. ಈ ಸಂದರ್ಭದಲ್ಲೂ ಯಾರು ತನ್ನ ಫಾಲೋವರ್ಸ್ ಆಗಿ ಬಂದಿದ್ದಾರೋ, ಬಲಗೈಯಾಗಿ ಬಂದಿದ್ದಾರೋ ಅವ್ರನ್ನ ಕೈ ಬಿಡಬಾರ್ದಂತಹ ಸಂದರ್ಭ ಇವತ್ತು ಸಿದ್ದರಾಮಯ್ಯವ್ರಿಗೂ ಇರಬೇಕು. ಅವರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಸಚಿವ ಸ್ಥಾನದಲ್ಲಿ ಅಲ್ಲಿ ಒಂದು ಸ್ಥಾನವನ್ನು ಕೊಡೋದಕ್ಕೆ ಅವರು ವ್ಯವಸ್ಥೆ ಮಾಡಬೇಕು. ಬಲಗೈ ಸಮುದಾಯವನ್ನು ಓಲೈಕೆ ಮಾಡ್ಕೊಬಂದೇ ರಾಜಕಾರಣವನ್ನು ಮಾಡ್ಕೊಬಂದಿದೆ. ನಾವು ಬಲಗೈ ಸಮುದಾಯದವರು ಇಡೀ ಕರ್ನಾಟಕದಾದ್ಯಂತ 90% ಅದರಲ್ಲೂ SC ಮಹದೇವಪ್ಪ ಮುಖ ನೋಡ್ಕೊಂಡು ನಾವು ದಕ್ಷಿಣ ಭಾಗದಿಂದ ಹಿಡಿದು ಉತ್ತರ ಭಾಗದ ತನಕ ನಾವು ಬಲಗೈ ಸಮಾಜದವರು ಅಲ್ಲಿಗೆ ಹಾಕ ಬಂದಿದ್ದೀವಿ, ಕಾಂಗ್ರೆಸ್ಗೆ ಪಕ್ಷಕ್ಕೆ ಹಾಕ ಬಂದಿದ್ದೀವಿ. ಒಂದು ವೇಳೆ ಮುಂದೋದಿನ SC ಮಹದೇವಪ್ಪ ಸಾಹೇಬರಿಗೆ ಏನಾದ್ರು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗ್ಲಿಲ್ಲ ಅಂತ, ಜೊತೆಗೆ DCM ಸ್ಥಾನ ಸಿಗ್ಲಿಲ್ಲ ಅಂತಂದ್ರೆ ಈ ಇಡೀ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಕ್ಕಂಥದನ್ನ ಮರುಪರಿಶೀಲನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಜನಾಂಗನೂ ಈ ದೇಶದಲ್ಲಿ ಒಂದು ದೊಡ್ಡ ಕರ್ಮ ಯಾವ್ದಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಪಕ್ಷವು ಜಾತಿ ಮೇಲೇನೆ ಓಟನ್ನ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ನಾವು ಯಾವ ಪಕ್ಷ, ಯಾವ ವ್ಯಕ್ತಿ, ಯಾವ ಲೀಡರ್ ನಮ್ಮ ಹಿತವನ್ನ ಕಾಯ್ತಾನೋ ಅಂತ ಪಕ್ಷಕ್ಕೆ, ಅಂತ ವ್ಯಕ್ತಿಗೆ ನಾವು ಬೆಂಬಲವನ್ನು ಕೊಡೋದಕ್ಕೆ ಆಲೋಚನೆ ಮಾಡ್ಬೇಕಾಗ್ತದೆ. ಈಗ